ಬಿಜೆಪಿ ಪ್ರತಿಭಟನೆ ನಡೆಸ್ತಾ ಇದೆಯಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ವಿರುದ್ಧ ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ ಆಕ್ರೋಶವನ್ನು ವ್ಯಕ್ತಪಡಿಸಲು ಮುಂದಾಗಿದ್ದಾರೆ. ನೀರು ಬಿಡಲ್ಲ ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಆದರೂ ಬಿಜೆಪಿಯವರು ಯಾಕೆ ಪ್ರತಿಭಟನೆ ನಡೆಸ್ತಾ ಇದ್ದಾರೋ ಗೊತ್ತಿಲ್ಲ. ನಾಳೆ ಪ್ರಧಾನಮಂತ್ರಿಗಳು ಮೈಸೂರಿಗೆ ಬರ್ತಾ ಇದ್ದಾರಲ್ವಾ, ಇವತ್ತು ರಾತ್ರಿ ಎಲ್ಲ ಪ್ರತಿಭಟನೆ ಮಾಡಿ ನಾಳೆ ಬೆಳಗ್ಗೆ ಎದ್ದು ನಿಮ್ಮ ಪ್ರೈಮ್ ಮಿನಿಸ್ಟರ್ ಹತ್ರ ಹೇಳಿ, ಬಿಜೆಪಿಯವರಲ್ಲಿ ಪ್ರತಿಭಟನೆ ಮಾಡೋದ್ರಿಂದ ಉಪಯೋಗ ಇಲ್ಲ, ವಾಸ್ತವ ಸ್ಥಿತಿಯನ್ನ ನಿಮ್ಮ ಪ್ರೈಮ್ ಮಿನಿಸ್ಟರ್ಗೆ ಮನವರಿಕೆ ಮಾಡಿ ಅಂತ ವ್ಯಂಗ್ಯವಾಡಿದ್ದಾರೆ ಮಂಡ್ಯ ಶಾಸಕ ಗಣಿಗ ರವಿಕುಮಾರ್. ನಾಳೆ ಪ್ರಧಾನ ಮಂತ್ರಿಗಳು ಮೈಸೂರಿಗೆ ಆಗಮಿಸ್ತಾ ಇದ್ದಾರಲ್ಲ, ಇವತ್ತು ರಾತ್ರಿ ಎಲ್ಲ ಪ್ರತಿಭಟನೆ ಮಾಡಿ ಬೆಳಗ್ಗೆ ಎದ್ದು ಹೋಗಿ ಹೇಳಿ ಪರಿಸ್ಥಿತಿ ಹೆಂಗಿದೆ ಅಂತ. ನಾಳೆ ಬೆಳಗ್ಗೆ ಎದ್ದು ನಿಮ್ಮ ಪ್ರೈಮ್ ಮಿನಿಸ್ಟರ್ ಹತ್ರ ಹೇಳ್ಕೊಳ್ಳಿ ವಾಸ್ತವ ಸ್ಥಿತಿ ಹೇಗಿದೆ ಅನ್ನೋದನ್ನ. ಬಿಜೆಪಿಯವರಲ್ಲಿ ಪ್ರತಿಭಟನೆ ಮಾಡೋದ್ರಿಂದ ಏನೇನೂ ಉಪಯೋಗ ಇಲ್ಲ, ವಾಸ್ತವ ಸ್ಥಿತಿಯನ್ನ ನಿಮ್ಮ ಪ್ರಧಾನಮಂತ್ರಿಗಳಿಗೆ ಮನವರಿಕೆ ಮಾಡಿ. ನಿನ್ನೆ ಕೇಂದ್ರ ಸರ್ಕಾರ ಮೇಕೆದಾಟು DPR ವಾಪಸ್ ಕಳಿಸಿದೆ, ಮರಳಿಸಿದೆ. ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಕಿರುಕುಳ ಕೊಡೋದನ್ನ ಫಸ್ಟ್ ಬಿಡ್ಲಿ. ಮಂಡ್ಯದಲ್ಲಿ ಶಾಸಕ ಗಣಿಗ ರವಿಕುಮಾರ್ ಮಾತನಾಡಿದ್ದಾರೆ. ಇವತ್ತು ಬಿಜೆಪಿ ಏನು ಪ್ರೊಟೆಸ್ಟ್ ಮಾಡೋದಕ್ಕೆ ಹೊರಟಿದೆ, ಈ ವಿಚಾರದ ಕುರಿತು ವ್ಯಂಗ್ಯವಾಡಿದ್ದಾರೆ. ಕಾಣಬಹುದು ನಮ್ಮ ಪರಿಸ್ಥಿತಿ. ಇವರು ಈಗ ಬಿಲ್ಕುಲ್ ನೀರು ಬಿಡಲ್ಲ ಅಂತೇಳಿ ನಮ್ಮ ಮುಖ್ಯಮಂತ್ರಿಗಳು ನೀರಾವರಿ ಸಚಿವರು ಹೇಳಿದ ಮೇಲೆ ಯಾಕೆ BJPಯವರು ಪ್ರತಿಭಟನೆ ಮಾಡ್ತಾವ್ರೋ ಗೊತ್ತಿಲ್ಲ. ನಾಳೆ ಮಾನ್ಯ ಪ್ರಧಾನಮಂತ್ರಿಗಳು ಮೈಸೂರಿಗೆ ಬರ್ತಾ ಇದ್ದಾರೆ. ಈ ಪ್ರತಿಭಟನೆ ಇವತ್ತು ರಾತ್ರಿ ಎಲ್ಲ ಮಾಡಿ ನಾಳೆ ಬೆಳಗ್ಗೆ ಎದ್ದು ಹೋಗಿ ಪ್ರೈಮ್ ಮಿನಿಸ್ಟರ್ ಹತ್ರ ಹೇಳಲಿ. ಹಿಂಗೂ ಮೈಸೂರು ಮೇಲೆ ಬರೋದ್ರಿಂದ ಅವರು ಫ್ಲೈಟು ಹೆಲಿಕಾಪ್ಟ್ರಲ್ಲಿ ಓಡಾಡೋದ್ರಿಂದ ಕಾಣಬಹುದು ನಮ್ಮ ಪರಿಸ್ಥಿತಿ. ಇವರು BJPಯವರು ಇಲ್ಲಿ ಬಂದು ಪ್ರತಿಭಟನೆ ಮಾಡೋದ್ರಿಂದ ಉಪಯೋಗ ಇಲ್ಲ. ನೀರು ಬಿಟ್ಟಿದ್ರೆ ಪ್ರತಿಭಟನೆ ಮಾಡಿದರೆ ಅದಕ್ಕೊಂದು ಬೆಲೆ ಇರ್ತಾಯಿತ್ತು. ನೀರು ಬಿಡಲ್ಲ ಅಂತ ಅಂದಮೇಲೆ ರಾಜಕೀಯ ಲಾಭ ಪಡ್ಕೊಳ್ಳೋಕ್ಕೋಸ್ಕರ ಬಂದು ಪ್ರತಿಭಟನೆ ಮಾಡೋ ಬದಲು ಪ್ರೈಮ್ ಮಿನಿಸ್ಟ್ರು ಬರ್ತಾರಲ್ಲ, ಅವ್ರಿಗೋಗಿ ಮನವರಿಕೆ ಮಾಡಿಕೊಡ್ಲಿ, ನಮ್ಗೆ ನೀರಿಲ್ಲ, ನಿಮ್ಮ ಅಧಿಕಾರಿಗಳಿಗೆ ಕಾವೇರಿ ನಿಯಂತ್ರಣ ಪ್ರಾಧಿಕಾರದ ಅಧಿಕಾರಿಗಳಿಗೆ ಹೇಳಿ, ಅಲ್ಲಿ ನಾನು ಹೋಗಿದ್ದೆ, ಕರ್ನಾಟಕಕ್ಕೆ ನೀರಿಲ್ಲ, ನೀವು ಈ ಥರ ಆರ್ಡರ್ ಮಾಡೋದು ಸರಿಯಲ್ಲ ಅಂತ ಹೇಳಿ ಪ್ರೈಮ್ ಮಿನಿಸ್ಟ್ರಿಗೆ ಮನವರಿಕೆ ಮಾಡಿಕೊಡ್ಲಿ BJPಯವರು. ಪ್ರೈಮ್ ಮಿನಿಸ್ಟ್ರು ನಮ್ಮ ಕರ್ನಾಟಕಕ್ಕೆ ಒಳ್ಳೇದು ಮಾಡಲಿ. ಮೇಕೆದಾಟುದು ನಿನ್ನೆ DPRನ ವಾಪಸ್ ಕಳಿಸಿದ್ದಾರೆ, ಅದಕ್ಕೆ ಗಮನ ಹರಿಸ್ಲಿ. ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಕಿರುಕುಳ ಕೊಡೋದನ್ನು ಬಿಟ್ಟು ನಾವು ಒಕ್ಕೂಟ ವ್ಯವಸ್ಥೆ ಒಳಗಡೆ ಇದ್ದೀವಿ. ಕರ್ನಾಟಕನೂ ಒಂದು ರಾಜ್ಯ, ತಮಿಳುನಾಡು ಮಾತ್ರ ಅಲ್ಲ. ಅದರಿಂದ DK ಶಿವಕುಮಾರ್ ಒಬ್ಬರು ಮುಖ್ಯಮಂತ್ರಿನೇ, ವಿಜಯ್ ಮಾತ್ರ ಮುಖ್ಯಮಂತ್ರಿ ಅಲ್ಲ. BJPಯವರು ಈ ದೊಂಬರಾಟ, ಈ ನಾಟಕಗಳ ಆಡೋದನ್ನು ಬಿಟ್ಟು ನೀರು ನಿಲ್ಲಿಸಿದ್ದೀವಿ, ನೀರು ಬಿಡಲ್ಲ ಅಂದ್ರೂ ಬಂದು ಪ್ರತಿಭಟನೆ ಮಾಡಿ ಸುಮ್ಮನೆ ರಾಜಕೀಯ ಲಾಭ ಪಡೆಯೋದು ಬಿಟ್ಟು ವ್ಯವಸ್ಥಿತವಾಗಿ ಭಾನುವಾರ ಕರೆದಿರೋ ಸರ್ವ ಪಕ್ಷಗಳ ಸಭೆಯಲ್ಲಿ ನೀವೇನು ಮಂಡಿಸ್ತೀರ ಮಂಡಿಸಿ, ಇಲ್ಲಿ ಬಂದು ಸುಮ್ಮನೆ ರಾಜಕೀಯ ಲಾಭಕ್ಕೋಸ್ಕರ ಯಾಕೆ ಮಾಡ್ತಾಯಿದ್ದೀರಾ? ಈಗ ಬಿಲ್ಕುಲ್ ನೀರು ಬಿಡಲ್ಲ ಅಂತೇಳಿ ನಮ್ಮ ಮುಖ್ಯಮಂತ್ರಿಗಳು ನೀರಾವರಿ ಸಚಿವರು ಹೇಳಿದ ಮೇಲೆ